ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಅರ್ನಿಂಗ್ ವಿತ್ ರಾಹುಲ್ ಯೂಟ್ಯೂಬ್ ಚಾನಲ್ನ. ಅರ್ನಿಂಗ್ ವಿತ್ ರಾಹುಲ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಅರ್ನಿಂಗ್ ಮಾಡೋದು ಅಂತಂದರೆ, ನಾವು ಸ್ಕ್ರ್ಯಾಚ್ ಮಾಡಿ ಅರ್ನ್ ಮಾಡ್ಬೋದು, ಮತ್ತು ಸ್ಪಿನ್ ಕೂಡ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ನೀವು ಅರ್ನ್ ಮಾಡ್ಬೋದು. ಈ ಆ್ಯಪ್ ಯಾವ ರೀತಿಯಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಅರ್ನಿಂಗ್ನ ಮಾಡ್ಬೋದು. ನೀವು ದಿನಾಲು ಏನಿಲ್ಲ ಅಂತಂದ್ರೂ ಸುಮ್ಮನೆ ಅಂತಂದ್ರೂ 45 ರೂಪಾಯಿ 2 ನಿಮಿಷದಲ್ಲಿ ನೀವು ಅರ್ನಿಂಗ್ನ ಮಾಡ್ಬೋದು. ಯಾವ ರೀತಿ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಫಸ್ಟ್ ಅಲ್ಲಿ ಈ ಅಪ್ಲಿಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ಆ್ಯಪ್ ಅಲ್ಲಿ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಅಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಇಮೇಲ್ ಐಡಿನ ಹಾಕ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ ಇರುತ್ತಲ್ಲ, ಕೆಳಗಡೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕಾಣಿಸ್ತೈತೆ. ಆ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜಿಮೇಲ್ ಅಕೌಂಟ್ನ ಹಾಕ್ಬಿಟ್ಟು ಇದ್ರೊಳಗಡೆ ಆ್ಯಪ್ ಒಳಗಡೆ ಎಂಟ್ರಿ ಆಗಿ, ಈಗ ಆ್ಯಪ್ ಒಳಗಡೆ ಎಂಟ್ರಿ ಆದ್ಮೇಲೆ ನಿಮ್ಗೆ ತೋರಿಸುತ್ತೆ ಈ ಆ್ಯಪ್ ಯಾವ ತರ ಐತೆ ಅಂತ. ರಾಯಲ್ ಸ್ಪಿನ್ ಅಂತ ಈ ಅಪ್ಲಿಕೇಶನ್ ಹೆಸರು. ತುಂಬಾ ಚೆನ್ನಾಗಿ ಅರ್ನಿಂಗ್ ನ ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಒಳಗಡೆ ನಾವು ಎಂಟ್ರಿ ಆಗ್ತಿದ್ದಂಗೆನೆ ನಿಮಗೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ಇದರಲ್ಲಿ ಯಾವ ರೀತಿ ಅರ್ನ್ ಮಾಡೋದು, ಹೇಗೆ, ಏನು ಅಂತ ನಾನು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಈಗ ನಾವು ಬಾಕ್ಸ್ ಸ್ಪಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಬಾಕ್ಸ್ ಸ್ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಬಾಕ್ಸ್ ಸ್ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಾಕ್ಸ್ ಸ್ಪಿನ್ ಅಂತ ಮೇಲೆ ಕಾಣಿಸ್ತೈತಲ್ಲ, ಇದರಲ್ಲಿ ಕೆಳಗಡೆ ಸ್ಪಿನ್ ಅಂತ ಕಾಣಿಸ್ತೈತಲ್ಲ, ಈ ಸ್ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸ್ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಮ್ಗೆ ತೋರಿಸುತ್ತಿಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಆಗುತ್ತೆ. ಈಗ ನೋಡಿ 50 ಕಾಯಿನ್ ಇಲ್ಲಿ ಬಿಗ್ ವಿನ್ ಅಂತ ತೋರಿಸ್ತೈತೆ. ಇಲ್ಲಿ ಕೆಳಗಡೆ ಕ್ಲೈಮ್ ಅಂತ ಕಾಣಿಸ್ತೈತಲ್ಲ, ಈ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು ಆಡ್ಸ್ ಪ್ಲೇ ಆಗುತ್ತೆ. ಆ ಆಡ್ಸ್ ನ ನೋಡ್ಬಿಟ್ಟು ಇಲ್ಲಿ ಮೇಲೆ ಇಂಟು ಮಾರ್ಕ್ ಕಾಣಿಸುತ್ತಲ್ಲ, ಈ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದ್ರ ಮೇಲೆ ಏನೋ ಕ್ಲಿಕ್ ಮಾಡ್ಕೊಂಡು ಒಳಗಡೆ ಹೋಗಿ ಮತ್ತೆ ವೆಬ್ಸೈಟ್ ಅಲ್ಲಿ ಅದೆಲ್ಲ ಏನ್ ಬೇಡ, ನೀವು ಡೈರೆಕ್ಟ್ ಆಗಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಮ್ಗೆ ಈಗ 50 ಕಾಯಿನ್ ಅಲ್ಲಿ ಆಡ್ ಆಗುತ್ತೆ. ಆಡ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಸ್ಪಿನ್ ಬರುತ್ತೆ. ಇದರಲ್ಲಿ 10 ಸ್ಪಿನ್ ಬರುತ್ತೆ. ಈಗ ಸ್ಪಿನ್ ಇದ್ರಲ್ಲಿ ಮುಗಿದ್ಮೇಲೆ ಮತ್ತೆ ಇಲ್ಲಿ ಒಂದು ಸ್ಪಿನ್ ಐತೆ, ವೀಲ್ ಸ್ಪಿನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿನೂ ಇದೇ ತರ ಅದೇನು ಫಾರ್ಟ್ಯೂನ್ ಸ್ಪಿನ್ ಅಂತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ 10 ಸ್ಪಿನ್ ಲಿಫ್ಟ್ ಅಂತ ಐತೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕೆಳಗಡೆ ಸ್ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಇದರಲ್ಲಿ ಕೂಡ ಕಾಯಿನ್ಸ್ ಸಿಗುತ್ತೆ ನಮಗೆ. ಇಲ್ಲಿ ನೋಡಿ 40 ಕಾಯಿನ್ಸ್ ಸಿಕ್ತು ನಮಗೆ. ಇದರಲ್ಲಿ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿನೂ ಕೂಡ ನಮಗೆ ಆಡ್ಸ್ ಪ್ಲೇ ಆಗುತ್ತೆ. ಇಲ್ಲಿ ಇಂಟು ಮಾರ್ಕ್ ಕಾಣಿಸುತ್ತಲ್ಲ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಲೋಡ್ ಆಗುತ್ತೆ. ಸ್ವಲ್ಪ ಲೋಡ್ ಆದ್ಮೇಲೆ ಮತ್ತೆ ರಿಟರ್ನ್ ನಮಗೆ ಅಲ್ಲೇ ಅದೇ ಸ್ಪೇಸ್ಗೆ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕು ನಾವು. ಮತ್ತೆ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ಮತ್ತೆ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ಒಂದು ಆಡ್ಸ್ ಬರುತ್ತೆ. ಆ ಆಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಆ ಕಾಯಿನ್ ನಮಗೆ ಡೈರೆಕ್ಟ್ ಆಗಿ ವ್ಯಾಲೆಟ್ ಅಲ್ಲಿ ಆಡ್ ಆಗುತ್ತೆ. ಈಗ ನೋಡಿ 1270 ಕಾಯಿನ್. ಇದು ಎಷ್ಟಂದ್ರೆ ಇದು 10-18 1270 ಕಾಯಿನ್ ನಮಗೆ ಟೋಟಲ್ ಆಗಿ ಆಡ್ ಆಯ್ತು. ಇದರಲ್ಲಿ ಯಾವ್ಯಾವ ರೀತಿ ಮಾಡ್ಕೋಬಹುದು ಅಂತಂದ್ರೆ, ಇದಾದ್ಮೇಲೆ ಈಗ ನೆಕ್ಸ್ಟ್ ಸ್ಕ್ರಾಚ್ ಕಾರ್ಡ್. ಇಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ಸ್ಕ್ರಾಚ್ ಕಾರ್ಡ್ ಅಂತ ಕಾಣಿಸ್ತೈತೆ. ಇಲ್ಲಿ ಕೆಳಗಡೆ ನಟ್ ನಡುವೆ ಐತೆ ನೋಡಿ. ಈ ಸ್ಕ್ರಾಚ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಈಗ ಆಲ್ರೆಡಿ ನಾನು ಸ್ವಲ್ಪ ಒಂದು 2 ಸ್ಕ್ರಾಚ್ ಏನೋ ಯೂಸ್ ಮಾಡಿದ್ದೀನಿ. ಈಗ ನೋಡಿ 15, 16, 17 2 ಸ್ಕ್ರಾಚ್ ಯೂಸ್ ಮಾಡಿದ್ದೀನಿ. ಈಗ ಇನ್ನೂ 15 ಸ್ಕ್ರಾಚ್ ಕಾರ್ಡ್ಸ್ ಐತೆ. ಈಗ ಒಂದು ಸ್ಕ್ರಾಚ್ ಕಾರ್ಡ್ ನಾನು ಈ ರೀತಿ ಸ್ಕ್ರಾಚ್ ಮಾಡ್ತೀನಿ. ಅದ್ರ ಮೇಲೆ ಈ ತರ ಡ್ರಾ ಮಾಡೋದು. ಈಗ ನೋಡಿ 41 ನಮಗೆ ಕಾಯಿನ್ಸ್ ರಿಸೀವ್ ಆಗುತ್ತೆ. ಈಗ ಮತ್ತೆ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಮಗೆ ಈ ರೀತಿ ಮತ್ತೆ ಒಂದು ಆಡ್ಸ್ ಪ್ಲೇ ಆಗುತ್ತೆ. ಅಲ್ಲಿ 5 ಸೆಕೆಂಡ್ ನಮಗೆ ಟೈಮ್ ರನ್ ಆಗುತ್ತೆ. ಮತ್ತೆ ನಾವು ಈಗ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದು ಆಡ್ಸ್ ಎಲ್ಲ ಪ್ಲೇ ಆಗಿ ಈಗ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಕಾಯಿನ್ ಏನಿರುತ್ತಲ್ಲ, ಈ ಕಾಯಿನ್ ಕೂಡ ನಮಗೆ ವ್ಯಾಲೆಟ್ ಅಲ್ಲಿ ಆಡ್ ಆಗುತ್ತೆ. ವ್ಯಾಲೆಟ್ ಅಲ್ಲಿ ಆಡ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಸ್ಕ್ರಾಚ್ ಮಾಡ್ತೀನಿ. ಇನ್ನೊಂದ್ಸಲ ಸ್ಕ್ರಾಚ್ ಮಾಡಿದ್ಮೇಲೆ ಮತ್ತೆ ಈಗ 51 ಕಾಯಿನ್ಸ್ ನಮಗೆ ರಿಸೀವ್ ಆಗುತ್ತೆ. 51 ಕಾಯಿನ್ಸ್ ರಿಸೀವ್ ಆದ್ಮೇಲೆ ಮತ್ತೆ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಮತ್ತೆ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಆಡ್ಸ್ ಪ್ಲೇ ಆಗುತ್ತೆ. ಆಡ್ಸ್ ಪ್ಲೇ ಅಲ್ಲಿ ಅದರಲ್ಲಿ ಒಂದು 5 ಸೆಕೆಂಡ್ ಟೈಮ್ ಕಾಣಿಸುತ್ತೆ. ಆ ಟೈಮ್ ನ ಆದ್ಮೇಲೆ ನಮಗೆ ಮತ್ತೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ 51 ಕಾಯಿನ್ಸ್ ಏನಿರುತ್ತಲ್ಲ, ಇದನ್ನು ಕೂಡ ವ್ಯಾಲೆಟ್ ಅಲ್ಲಿ ಆಡ್ ಆಗುತ್ತೆ. ಇದೇ ರೀತಿ ನಾವು ಇಲ್ಲಿ ಇನ್ನೂ ಹಲವಾರು ಅಪ್ಲಿಕೇಶನ್ಸ್ ಐತೆ. ಇದರಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಹಾಟ್ ಆಫರ್ಸ್ ಅಂತ ಐತಲ್ಲ, ಈ ಹಾಟ್ ಆಫರ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಆಪ್ಸ್ ಇರುತ್ತೆ. ಈಗ ನೋಡಿ ಇದು ರಿವಾರ್ಡ್ ಅಂತ ಐತೆ, ಮತ್ತೆ ಕ್ಯಾಶ್
ಅಂತ ಐತೆ. ಇವು ಎರಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಕೆಳಗಡೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ 3000 ಕಾಯಿನ್ ಸಿಗುತ್ತೆ, ಮತ್ತು ಮೇಲ್ಗಡೆ ಡೌನ್ಲೋಡ್ ಮಾಡ್ಕೊಂಡ್ರೆ 5000 ಕಾಯಿನ್ ಸಿಗುತ್ತೆ. ನಾನು ಆಮೇಲೆ ಮಾಡ್ಕೊತೀನಿ ಅದನ್ನು. ಈಗ ನೀವು ಬೇಕಾದರೆ ಮಾಡ್ಕೊಳ್ಳಿ. ಇದರಲ್ಲಿ ಆದಮೇಲೆ ನಿಮಗೆ ಇನ್ನೂ ಹಲವಾರು ನಾವಿಲ್ಲಿ ಡೈಲಿ ಬೋನಸ್ ಮೇಲೆ ಬರಬೇಕಾಗುತ್ತೆ. ಈಗ ಡೈಲಿ ಬೋನಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಡೈಲಿ ಬೋನಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಕ್ಲೈಮ್ ಅಂತ ಕಾಣಿಸ್ತೈತೆ ನಮಗೆ. ಈ ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಸ್ವಲ್ಪ ಇಲ್ಲಿ ರೂಲ್ಸ್ ತೋರಿಸುತ್ತೆ. ಏನಂದರೆ ಕ್ಲಿಕ್ ದ ಗೆಟ್ ರಿವಾರ್ಡ್ ಬಟನ್ ಆ್ಯಂಡ್ ವೇಟ್ ಫಾರ್ 5-10 seconds. So install the app on your phone, use it for 30 seconds. After using app for 30 seconds you will receive your reward ಅಂತ ತೋರಿಸ್ತೈತೆ. ಮತ್ತು ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲೈಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ಆ್ಯಡ್ಸ್ ಪ್ಲೇ ಆಗುತ್ತೆ. ಈ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ವೇಟ್ ಮಾಡಿ. ಆ್ಯಡ್ಸ್ ಪ್ಲೇ ಆದಮೇಲೆ ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಸ್ವಲ್ಪ ಸ್ಕ್ರೋಲ್ ಆಗಿ ಅದಾಗುತ್ತೆ. ಈಗ ಇದರಲ್ಲಿ ಇದೇ ಥರ ಅರ್ನ್ ಮಾಡ್ಕೋಬೋದು. ಮತ್ತು ನಿಮಗೆ ವ್ಯಾಲೆಟಲ್ಲಿ ಬಂದುಬಿಟ್ಟು ವಿತ್ಡ್ರಾ ಯಾವ ರೀತಿ ಮಾಡೋದು ಅಂತಂದರೆ ಇಲ್ಲಿ ನಿಮಗೆ ಗಿಫ್ಟ್ ಕಾರ್ಡ್ ಅಂತ ಕಾಣಿಸುತ್ತೆ. ಪ್ಲೇಸ್ಟೋರಲ್ಲಿ ಗಿಫ್ಟ್ ಕಾರ್ಡ್ ಸಿಗುತ್ತೆ. ನಿಮಗೆ ಬೇಡ ಅಂತಂದರೆ ನಿಮ್ಮ ಅಕೌಂಟ್ಗೇ ದುಡ್ಡು ಬೇಕಂತಂದರೆ ಇಲ್ಲಿ UPI ವ್ಯಾಲೆಟ್ ಅಂತ ಕಾಣಿಸ್ತೈತಲ್ಲ, UPI ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. UPI ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕಾಯಿನ್ ಟು ಕ್ಯಾಶ್ ಅಂತ ಕಾಣಿಸ್ತೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 18,000 ಕಾಯಿನ್ಸ್ ಆಗಬೇಕದು. 15 ರೂಪಾಯಿ ಆಗಬೇಕಂದ್ರೆ 18,000 ಕಾಯಿನ್ಸ್ ಏನು ಜಾಸ್ತಿ ಅಲ್ಲ, ಒಂದೇ ದಿನದಲ್ಲಿ ಆಗುತ್ತದು. ಸ್ವಲ್ಪ ಒಂದು 5-10 ನಿಮಿಷ ಅದರೊಳಗಡೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಈಸಿಯಾಗಿ ಆಗುತ್ತೆ. ಅದನ್ನು ನಾವು ವಿತ್ಡ್ರಾ ಮಾಡಿಕೊಂಡು ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹಾಕೋಬೋದು. ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅದರದ್ದು ಪ್ರೂಫ್ ಬಿಟ್ಟಿರ್ತೀನಿ. ಇಷ್ಟು ಹೇಳ್ತೀನಿ. ನಾನು ಯಾವತ್ತೂ ಜೆನ್ಯೂನ್ ಆಗಿರೋದು ಅಪ್ಲಿಕೇಶನ್ನ ಮಾಡ್ತಾ ಇರ್ತೀನಿ. ಯಾವುದು ಬೆಟ್ಟಿಂಗ್ ಆ್ಯಪ್ಸ್ ಎಲ್ಲ ಮಾಡಲ್ಲ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕನ್ನ ಆಲಲ್ಲಿ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.